ಇವತ್ತು ನಾನು ಸಂದ ನೋವು, ಕೀಲು ನೋವು, ಗಂಟು ನೋವು ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸ್ಗಳು ಮತ್ತು ಮನೆ ಔಷಧಗಳನ್ನು ಹೇಳ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದಿಲ್ಲಿ, ವೀಳ್ಯದೆಲೆ ಅಥವಾ ದೊಡ್ಡಪತ್ರೆ ಎಲೆ ಇರುತ್ತಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಂಡ್ರೂ ಸಾಕು. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನೀಟಾಗಿ ತೊಳೆದಿಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಾವು ಗ್ಯಾಸಲ್ಲಿ ಅಥವಾ ದೋಸೆ ತವಾದ ಮೇಲೆ ಎಲ್ಲ ಇಟ್ಟು ಈ ಥರ ಬಿಸಿ ಮಾಡ್ಕೊಂಡ್ಮೇಲೆ ಇದನ್ನು ಎಲ್ಲಿ ನೋವು ಇರುತ್ತಲ್ಲ, ಗಂಟು ನೋವೆಲ್ಲ, ಕಾಲು ಗಂಟಾದರೆ ಇಲ್ಲ ಕೈ ಗಂಟಾದರೆ ಎಲ್ಲ, ಅಲ್ಲಿ ಗಂಟು ಹತ್ರ ಇಟ್ಟು ಒಂದು ತೆಳು ಕಾಟನ್ ಬಟ್ಟೆ ಇಟ್ಟು ಕಟ್ಟಬೇಕು. ಅದನ್ನು ತುಂಬ ಬಿಗಿಯಾಗಿ ಕಟ್ಟಬಾರ್ದು, ಯಾವುದಾದ್ರೂ ಒಂದು ಚಿಕ್ಕ ದಾರದಲ್ಲಿ ಕಟ್ಟಬೇಕು. ಈ ಥರ ಮಾಡೋದ್ರಿಂದ ಕೂಡ ಸಂದ ನೋವೆಲ್ಲ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇರೋದು, ಇದಕ್ಕೆ ನಮಗೆ 2 ಟೀ ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಲೋಟ ನೀರು ಬೇಕಾಗುತ್ತೆ. ಸೊ ನಾವು ಏನು ಮಾಡಬೇಕಂತ ಹೇಳಿದರೆ, ಪ್ರತಿದಿನ ರಾತ್ರಿ ಮಲಗುವ ಮುಂಚೆ 1 ಲೋಟ ನೀರಿಗೆ 2 ಟೀ ಸ್ಪೂನ್ ಮೆಂತೆಯನ್ನು ಹಾಕಬೇಕು, ಹಾಗೆ 2 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕೆ ಬಿಡಬೇಕು. ಇದು ಚೆನ್ನಾಗಿ ನೆನೆಬೇಕು. ಸೊ ಬೆಳಿಗ್ಗೆ ಎದ್ದು ಈ ನೀರನ್ನು ಕುಡಿಬೇಕು. ಇದರಿಂದ ಕೂಡ ಕೀಲು ನೋವು ಕಡಿಮೆ ಆಗುತ್ತೆ, ಜೊತೆಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳೆಲ್ಲ ಕಡಿಮೆ ಆಗುತ್ತೆ. ಅಂದರೆ ಜೀರ್ಣಕ್ಕೆ ಸಂಬಂಧಪಟ್ಟಿದ್ದು, ಗ್ಯಾಸ್ಟ್ರಿಕ್, ಎದೆಯುರಿ, ಅದೆಲ್ಲ ಕೂಡ ಕಡಿಮೆ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ 2 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಬೇಕಾಗುತ್ತೆ. ಅಥವಾ ನಿಮಗೆ ಎಷ್ಟು ತುಂಬ ಜಾಗದಲ್ಲೆಲ್ಲ ನೋವು ಇದ್ದರೆ ಜಾಸ್ತಿ ಬೇಕಾಗುತ್ತೆ. ಸೊ 2 ಟೀ ಸ್ಪೂನ್ ಅರಿಶಿನ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕಬೇಕಾಗತ್ತೆ. ಅರಿಶಿನ ಮತ್ತು ಇಂಗನ್ನು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, ತುಂಬ ಜಾಸ್ತಿ ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಬೇಕಾಗತ್ತೆ. ತುಂಬ ನೀರಾಗಿ ಮಾಡಬಾರ್ದು. ಸೊ ನೀರು ನೋಡಿಕೊಂಡು ಬೇಕಾದಷ್ಟೇ ಹಾಕಬೇಕು. ಇವಾಗ ಗಟ್ಟಿ ಆಗುತ್ತೆ, ಅದು ಅರಿಶಿನ ಇರೋದ್ರಿಂದ ಗಟ್ಟಿ ಆಗುತ್ತೆ. ಸೊ ನಾವು ಬೇಕಾದಷ್ಟೇ ಚೂರು ನೋಡಿಕೊಂಡು ನೀರು ಹಾಕ್ತಾ ಇರಬೇಕಾಗತ್ತೆ. ಇಷ್ಟು ಈ ಥರ ಪೇಸ್ಟ್ ಆದರೆ ಸಾಕು. ಇದನ್ನು ಎಲ್ಲಿ ನೋವು ಇರುತ್ತಲ್ಲ, ಆ ಗಂಟು ನೋವೆಲ್ಲ ಇರುತ್ತಲ್ಲ, ಅಲ್ಲಿಗೆ ಹಚ್ಚಬೇಕು ನಿಧಾನವಾಗಿ. ತೆಳ್ಳಗೆ ಒಂದು ಲೇಯರ್ ಥರ ಹಚ್ಚಿದರೆ ಕೂಡ ಸಾಕಾಗುತ್ತೆ. ಡೈಲಿ ಈ ಥರ ಮಾಡೋದ್ರಿಂದನೂ ಸಂದು ನೋವೆಲ್ಲ ಕಡಿಮೆ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.